ಆದರೆ ಇದುವರೆಗೂ ಯಾವುದೇ ಸರ್ಕಾರ ಬರಲಿ ನಾವು ರೈತರ ಪರ ಜನರ ಪರ ಅಂತಾರೆ. ಈ ಬಜೆಟಲ್ಲೂ ಕೂಡ ಶೂನ್ಯ, ರೈತರಿಗೆ ಏನು ₹1 ಅಷ್ಟು ಬಜೆಟಲ್ಲಿ ಮೀಸಲಿಟ್ಟಿಲ್ಲ. ರೈತರು ನೇಣಾಕೋ ಪರಿಸ್ಥಿತಿಗೆ ಬಂದಿದ್ದಾರೆ. ಟೊಮೊಟೊ ರೇಟು ₹50 70 ₹80 ಮಾತ್ರ ಇದೆ. ಒಂದು ಬಾಕ್ಸ್ ಬೆಳೆ ಮಾಡಬೇಕಂದ್ರೆ ₹200 ಆಗುತ್ತೆ. ಬಟ್ ಆಗಬೇಕು. ಇದೇ ಪರಿಸ್ಥಿತಿಯಲ್ಲಿ ಒಂದು ಸರಿ ಕುಮಾರಸ್ವಾಮಿ ಅವರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು. ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತದೆ. ರಮೇಶ್ ರಾಜು, ಯಾವೂರವರು? ತೊಂಡಲ್ ಸರ್. ಎಷ್ಟು ಎಕರೆ ಹಾಕಿದ್ದೀರಿ ನೀವು? 1.5 ಎಕರೆ ಏನೇನು ಸಿಗುತ್ತಾ? ಏನೇ ಸರ್, ಬೆಳೆ ಚೆನ್ನಾಗಿ ಬಂತು. ಊಜೆ ಜಾಸ್ತಿ ಆಗೋಯ್ತು ಸರ್. ₹600 ಆಯ್ತು. ಈಗ ಕಟಿಂಗು ರೇಟು ಇಲ್ಲ, ₹40 ಸರ್. 40 2 ಲಕ್ಷ ಖರ್ಚು. ಇವಾಗ ಕೂಲಿಯವ್ರಿಗೆ ಬರ್ತಾ ಇಲ್ಲ ಸರ್. ನಾವು ಸಿ ವಿ ಟೊಮೊಟೊ ಮಂಡಿ ಮಾಲೀಕರು ಸಿ ವಿ ಶ್ರೀನಿವಾಸ್ ಅಂತ. ನಾವು ಸುಮಾರು 8 ವರ್ಷಗಳಿಂದ ಮಾರ್ಕೆಟ್ ನಡೆಸ್ತಾ ಇದ್ದೀವಿ. ನಮ್ಮ ತಂದೆಯವರು 25 ವರ್ಷಗಳಿಂದ ನಡೆಸಿದ್ರು. ಇವಾಗ ನನ್ನ ಸರ್ವಿಸು 8 ವರ್ಷದಿಂದ ಮಾಡ್ತಾಯಿದ್ದೀವಿ. ಆದರೆ ಇದುವರೆಗೂ ಯಾವುದೇ ಸರ್ಕಾರ ಬರಲಿ ನಾವು ರೈತರ ಪರ ಜನರ ಪರ ಅಂತಾರೆ. ಬಟ್ ಯಾರೂ ಕೂಡ ರೈತರಿಗೆ ₹1 ಅಂತೂ ಸಹಾಯ ಇಲ್ಲ. ಇವಾಗ ಪ್ರತಿ ಬಜೆಟಲ್ಲೂ ಕೂಡ ರೈತರ ಪರ ಅಂತ ಹೇಳ್ತಾರೆ. ಈ ಬಜೆಟಲ್ಲೂ ಕೂಡ ಶೂನ್ಯ, ರೈತರಿಗೆ ಏನು ₹1 ಅಷ್ಟು ಬಜೆಟಲ್ಲಿ ಮೀಸಲಿಟ್ಟಿಲ್ಲ. ಮುಖ್ಯವಾಗಿ ಇವಾಗ ರೈತರು ನೇಣಾಕೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇವಾಗ ಟೊಮೊಟೊ ರೇಟು ₹50 70 ₹80 ಮಾತ್ರ ಇದೆ. ಒಂದು ಬಾಕ್ಸ್ ಬೆಳೆ ಮಾಡಬೇಕಂದ್ರೆ ₹200 ಆಗುತ್ತೆ. ಬಟ್ ಇವಾಗ ಸಿಗ್ತಾರೆ ರೈತರಿಗೆ ₹70 ₹50. ರೈತರು ಎಲ್ಲಿಂದ ಸಾಲ ಮಾಡಬೇಕು, ಯಾರು ಕೊಡ್ತಾರೆ? ಬಟ್ ರೈತರು ಕೂಡ ರೈತರಿಗೋಸ್ಕರ ಸರ್ಕಾರನೂ ಗಮನ ಹರಿಸ್ತೀರಾ ಇದ್ದರೆ ರೈತರ ಗತಿ ಏನಾಗಬೇಕು? ಇದೇ ಪರಿಸ್ಥಿತಿಯಲ್ಲಿ ಒಂದು ಸರಿ ಕುಮಾರಸ್ವಾಮಿ ಅವರು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು JDS ಸರ್ಕಾರ ಇದ್ದಾಗ. ಅದು ಬಿಟ್ಟರೆ ಯಾವುದೇ ಸರ್ಕಾರ ಆಗಲಿ ರೈತರ ಪರ ಇಲ್ಲ. ಇದು ಈ ಬಜೆಟಲ್ಲಾದರೂ ಏನಾದರೂ ರೈತರಿಗೆ ಕೊಡ್ತಾರೆ ಅಂತ ಸ್ವಲ್ಪ ಆಶ್ವಾಸನೆ ಇಟ್ಕೊಂಡಿದ್ರು ಪ್ರತಿ ರೈತರು, ಮಂಡಿ ಮಾಲೀಕರು ಎಲ್ಲರೂ ಕೂಡ. ಆದರೆ ಏನು ಶೂನ್ಯ, ₹1 ಅಷ್ಟು ಉಪಯೋಗ ಇಲ್ಲ ರೈತರಿಗೆ. ಇಂಥ ಸರ್ಕಾರ ಇದ್ದರೆ ಏನು, ಹೋದರೆ ಏನು? ರೈತರ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತದೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ರೈತರು, ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರಿಂದನೂ ಪಾಠ ಕಲಿಸೋ ದಿನಗಳು ಮುಂದೆ ಬರ್ತವೆ. ಮುಂದಿನ ದಿನಗಳೆಲ್ಲ ಆಗ್ತದೆ. ಸದ್ಯಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ರೇಟು ಜಾಸ್ತಿ ಆಗ್ತದೆ. ಪ್ರತಿಯೊಂದು ಇವಾಗ ರೈತರ ಬೆಳೆ ಮಾಡುವಂಥ ಪೇಪರ್ ಆಗಲಿ, ಡ್ರಿಪ್ಸ್ ಆಗಲಿ, ಪ್ರತಿಯೊಂದು ಆ ಕಡೆಯಿಂದ ಇನ್ಪುಟ್ ಆಗ್ತಾಯಿತ್ತು. ಅದು ಕೂಡ ಇವಾಗ ₹2500 ಇದ್ದ ಪೇಪರ್ ₹3500 ಆಗ್ತಾಯಿದೆ. ರೈತರ ಮೇಲೆ ಮಾತ್ರ ಬರೇ ಬರ್ತಾಯಿದೆ. ರೈತರ ಬೆಳೆ ಮಾಡಿರೋ ಬೆಳೆಗೆ ಮಾತ್ರ ರೇಟ್ ಸಿಗ್ತಾಯಿಲ್ಲ. ಇದು ಯುದ್ಧದಿಂದನೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಈಗ ನಿಮ್ಮ ಮಂಡಿಗೆ ಎಷ್ಟು ಬಾಕ್ಸ್ ಬರ್ತದೆ? ಈಗ ಎಷ್ಟು ಬಾಕ್ಸ್ ಬರ್ತದೆ? ಒಂದು 3,000 4 ಸಾವಿರ ಬರ್ತಾ ಇತ್ತು. ಆಂಧ್ರ ಇದರಿಂದ ಹೆಚ್ಚಾಯ್ತು ಬರ್ತಾ ಇತ್ತು. ನಮ್ಮ ಲೋಕಲ್ ಇವಾಗ ಕಮ್ಮಿ ಇದೆ. ಬಟ್ ಯಾರು ಉಳ್ತಾ ಇಲ್ಲ. ರೈತರೆಲ್ಲ ಬಂಡವಾಳ ಇಲ್ದಿರಾನೆ ಸ್ವಲ್ಪ ಕೈ ಸುಟ್ಕೊಂಡು ಭಾರಿ ಕಷ್ಟದಲ್ಲಿದ್ದಾರೆ. ಸ್ವಲ್ಪ ಜನ ಆಶ್ವಾಸನೆಯಲ್ಲಿದ್ದರು ಈ ಬಜೆಟಲ್ಲಿ ಏನಾದರೂ ಸ್ವಲ್ಪ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಆಗ್ತದೆ ಅಂತ. ಬಟ್ ಯಾವುದೇ ರೀತಿಯ ಅನುಕೂಲಗಳಾಗಲಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಖರೀದಿ ಮಾಡ್ತಾ ಇದ್ದಾರಾ? ಇಲ್ಲ ಸರ್, ಯಾರು ಕೂಡ ಈ ಯುದ್ಧದ ಭೀತಿಯಿಂದ ಹೊರ ರಾಜ್ಯದವರು ಯಾರೂ ಬರ್ತಾ ಇಲ್ಲ. ಟ್ರಾನ್ಸ್ಪೋರ್ಟು ಆಗ್ತಾ ಇಲ್ಲ. ಇವತ್ತು 70 80 ₹110, ಯಾವುದೋ ಒಂದು ₹110. ಮಿಕ್ಕ ಎಲ್ಲ 50 60 70 ಲಾಸ್ಟ್. ₹70 ಲಾಸ್ಟ್. ರೈತರಿಗಂತೂ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟದಲ್ಲಿದ್ದಾರೆ. ಇನ್ನು ಇವಾಗಿನ ಪರಿಸ್ಥಿತಿಯಲ್ಲಿ ರೈತರು ಪಾಪ ತಿನ್ನಾಗ ಅನ್ನ ಕೂಡ ಪಡೆದಾಡುವ ಪರಿಸ್ಥಿತಿ ಬರ್ತಾ ಇದೆ. ರೇಟು ವರ್ಷದಲ್ಲಿ 1 ತಿಂಗಳು ಸಿಗತ್ತೆ. ಒಂದು 3 ತಿಂಗ್ಳಿಗೆ ಮೊದಲು ಒಂದು ತಿಂಗಳು ಮಾರ್ತು ಅಷ್ಟೇ. ಮತ್ತು 11 ತಿಂಗಳು ಮಾರಲಿಲ್ಲ. ಎಲ್ಲ ರೈತರು ಕೂಡ ಸಾಲ ಆಗಿ ಇವಾಗ ಭಾರಿ ಕಷ್ಟದಲ್ಲಿದ್ದಾರೆ. ಅವ್ರ ಪರವಾಗಿ ನಾವು ಏನು ನಿಮ್ಮಲ್ಲಿ ವಿನಂತಿ ಅಂದರೆ, ರೈತರಿಗೋಸ್ಕರ ಆದರೂ ನೀವು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರನ್ನು ಉಳಿಸಿ ಬೆಳೆಸಿ ದೇಶದ ಬೆನ್ನೆಲುಬಾಗಿರುವ ರೈತರನ್ನು ಉಳಿಸಬೇಕಾಗಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮದೊಂದು ವಿನಂತಿ. ಇಲ್ಲೇ ನಮ್ಮ ಪಕ್ಕೂರಲ್ಲೇ ಒಡ್ಡಲ್ಲಿ ಪಕ್ಕೂರ ಹಿರಿಮತ್ನಲ್ಲಿ ಅಂತ ರೈತರು ಒಬ್ಬರು ಇದೇ ಟೊಮೊಟೊ ಬೆಲೆ ಮಾಡಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಪ್ರೈವೇಟಲ್ಲಿ ಸಾಲ ಮಾಡಿ
ತೀರ್ಸ್ಲಿಕ್ಕಾಗದೆ ಅವರು ನೇಣಾಕೊಂಡು ಸತ್ತೋಗಿರೋ ಉದಾಹರಣೆ ಒಂದು ವಾರಕ್ಕಿಂತ ಮುಂಚೆನೇ ಆಯಿತು. ಇಂಥ ಅನೇಕ ಉದಾಹರಣೆಗಳಿದ್ದಾವೆ. ಬಟ್ ಈ ಹಿರ್ಮತ್ನಲ್ಲಿ ಒಂದು ಬೇವಳ್ಳಿಯಲ್ಲಿ ಕೂಡ ಒಬ್ಬ ರೈತ ಬೇವಳ್ಳಿ ಕೂಡ ಒಬ್ಬರು ನಿಧನರಾದರು ಪಾಪ. ಆತ್ಮಹತ್ಯೆ ಸರಣಿ ಆತ್ಮಹತ್ಯೆಗಳಾಗ್ತಾ ಇದೆ. ಇದು ಯಥೇಚ್ಛವಾಗಿ ನಮ್ಮ ಕೋಲಾರ ಡಿಸ್ಟಿಕ್ ಅಂದ್ರೇ ಮಲ್ತಾಯಿ ಧೋರಣೆ. ಯಾಕಪ್ಪ ಅಂದರೆ ಇದು ಆಂಧ್ರ ಗಡಿ ಭಾಗ. ಅದರಿಂದ ಯಾವುದೇ ಸಚಿವರಾಗಲಿ ಶಾಸಕರು ಏನು ಮಾಡೋಕ್ಕಾಗಲ್ಲ, ಅವ್ರ ಸರ್ಕಾರ ಇಲ್ಲ. ಸಚಿವರಾಗಲಿ CM ಆಗಲಿ ಯಾವುದೇ ಗಮನ ಹರಿಸ್ತಾ ಇಲ್ಲ. ಇವ್ರಿಗೆ ಮುಂದಿನ ದಿನಗಳ ತಕ್ಕ ಪಾಠ ರೈತರು ನಾವು ಎಲ್ಲರೂ ಸೇರಿ ಕಳಿಸ್ತೀವಿ ಅಂತ ನಿಮ್ಮ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, JDS ಶಾಸಕರು ನಮ್ಗೆ ಗೊತ್ತಿದ್ದಂಗೆ ರಾಜಕೀಯವಾಗಿ ಏನೂ ಮಾಡೋಕ್ಕಾಗಲ್ಲ, ಸರ್ಕಾರ ಅವ್ರದ್ದಿಲ್ಲ. ಬಟ್ ಅವರು ಹೋರಾಟ ಮಾಡ್ತಿದ್ದಾರೆ. JDS MLಗಳು ಮಾಡ್ತಾ ಇದ್ದಾರೆ. ಬಟ್ ಅವ್ರು ಆಟ ನಡೆಯಲ್ಲ. ಇದು ಸರ್ಕಾರದ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ 4 ಜನ MLಗಳಿದಾರಲ್ಲ ಕೋಲಾರ ಡಿಸ್ಟಿಕಲ್ಲಿ, ಶುದ್ಧ ವೇಸ್ಟ್ ಅಂದರೆ ಆ 4 ಜನ ಶಾಸಕರು. ಯಾಕಪ್ಪ ಅಂದರೆ ಇದುವರೆಗೂ ಯಾವುದೇ ರೀತಿಯ ವಿಧಾನಸೌಧದಲ್ಲಿ ಒಂದು ಸರಿ ಕೂಡ ರೈತರ ಪರ ಧ್ವನಿ ಎತ್ತಿಲ್ಲ. ಅವ್ರು ಕೇಳೋದು ಇಲ್ಲ. ಏನಂದರೆ ಅವರ ಸ್ವಇಚ್ಛೆಯಿಂದ ಅವರ ಸ್ವಂತ ಇಚ್ಛೆಗಳಿಗೆ ಟೆಂಡರ್ಸು ಅವ್ರ ಬಗ್ಗೆ ಅವ್ರು ಇಂಟ್ರೆಸ್ಟ್ ಆಗಿದ್ದಾರೆ ಹೊರತು ರೈತರ ಬಗ್ಗೆ ಒಂದು ದಿನ ಕೂಡ ವಿಧಾನಸೌಧದಲ್ಲಿ ಅವ್ರು ಧ್ವನಿ ಎತ್ತಿಲ್ಲ. ಅದೇ ನಮ್ಮ ಸಮೃದ್ಧಿ ಮಂಜು ಅವರು ರೈತರ ಪರ ವಿಧಾನಸೌಧದಲ್ಲಿ ಪ್ರತಿ ಸಾರಿ ಧ್ವನಿ ಎತ್ತಾರೆ. ಬಟ್ ಇವ್ರು ಯಾಕೆ ಎತ್ತಾ ಇಲ್ಲ? ಅಧಿಕಾರ ಇದೆ, ಅವ್ರದ್ದು ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಅಧಿಕಾರ ಇದ್ದು ಕೂಡ ಯಾಕೆ ಅವರು ಧ್ವನಿ ಎತ್ತಾ ಇಲ್ಲ? ರೈತರಂದರೆ ಅವ್ರಿಗೆ ಇಷ್ಟ ಇಲ್ವಾ? ರೈತ ಸತ್ತೋಗ್ಬೇಕಾ? ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬ ಶಾಸಕರಿಗೆ ಕೇಳ್ತೀವಿ. ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ಮಾಲವೇಶ ನಾರಾಯಣ ಸ್ವಾಮಿ ಅವರಿಂದ ಹಿಡಿದು ಪ್ರತಿಯೊಬ್ಬ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳ್ತಿರೋ ಒಂದೇ ಒಂದು ಕ್ವಶನ್, ಯಾಕೆ ರೈತರಂದ್ರೆ ನಿಮ್ಗೆ ಇಷ್ಟು ನಿರೀಕ್ಷೆ? ಯಾಕೆ ಹೇಳಿ? ರೈತರು ಬದುಕಬಾರ್ದಾ? ಯಾಕೆ ನೀವು ವಿಧಾನಸೌಧದಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಅವ್ರು ಓಟ್ ಮಾತ್ರ ಬೇಕು, ಅವ್ರ ಬಗ್ಗೆ ನೀವು ಕಾಳಜಿ ವಹಿಸಲ್ವಾ? ಪ್ರತಿ ಸಾರಿ ರೈತರ ಪರ ಅಂತೀರಾ, ಮಾತಿಗೆ ಮಾತ್ರ ಅಂತೀರಾ. ರೈತರ ಏನಾಗಬೇಕು? ಸರಣಿ ಆತ್ಮಹತ್ಯೆಗಳಾಗ್ತಿದೆ. ಅದಕ್ಕೆ ಕಾರಣ ಯಾರು? ನೇರ ಹೊಣೆ ನಿಮ್ಮ ಶಾಸಕರೇ ರೈತರ ಸಾವಿಗೆ ಅಂತ ಈ ನಿಮ್ಮ ಮೀಡಿಯಾ ಮುಖಾಂತರ ನಾವು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ರೈತರ ನೋವನ್ನು ನೀವೆಲ್ಲರೂ ಕೂಡ ಸ್ವಲ್ಪ ಸ್ಪಂದನೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ರೈತರಲ್ಲಿ ನಮ್ಮದೊಂದು ವಿನಂತಿ, ದಯವಿಟ್ಟು ಕೆಲವು ದಿನ ವೆಯ್ಟ್ ಮಾಡಿ. ಯಾರೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಡಬೇಡಿ. ಇವತ್ತಲ್ಲ ನಾಳೆ ಒಳ್ಳೆ ದಿನಗಳು ಬರ್ತವೆ, ಸರ್ಕಾರ ಬದಲಾಗತ್ತೆ. ರೈತರು ಧೈರ್ಯವಾಗಿರಿ ಅಂತ ಈ ಮೀಡಿಯಾ ಮುಖಾಂತರ ನಾನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಕೂಡ ಧೈರ್ಯವಾಗಿರಿ. ರೈತರು ಯಾರೂ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರ್ತವೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿದೆ. ನೋಡೋಣ ಈ ವಿಡಿಯೋ ಮುಖಾಂತರ ಏನಾದರೂ ನೋಡ್ತಾರಾ ಅಂತ. ವೈರಸ್ ಬರೋದಕ್ಕೆ ಏನು ಕಾರಣ ಸರ್? ವೈರಸ್ಗೆ ಮುಖ್ಯ ಕಾರಣ ಅಂದರೆ ಬೆಂಗಳೂರಿನ ಕೊಳಚೆ ನೀರು ನಮ್ಮ ಕೋಲಾರ ಡಿಸ್ಟಿಕ್ಗೆ ಬಿಟ್ಟಿದ್ದಾರೆ. ಆವಾಗ ನಾವೆಲ್ಲ ಧರಣಿ ಮಾಡಿ ಇದು ಮಾಡಿದ್ದು ಒಳ್ಳೆ ಶುದ್ಧ ಕುಡಿಯೋ ನೀರು, ಯಾವ ನದಿ ಮೂಲದ ನೀರು ಕೊಡಿ ಅಂದರೆ ಬೆಂಗಳೂರಲ್ಲಿ ಜಾಗ ಇಲ್ಲದೆ ನಮ್ಮ ಕೋಲಾರ ಡಿಸ್ಟಿಕ್ಗೆ ಕೊಳಚೆ ನೀರು ಬಿಟ್ಟಿದ್ದಾರೆ. ಅದರಿಂದ ತುಂಬ ಅದು ನೀರೊಳಗಡೆ ಹೋಗಿ ನಮ್ಮ ರೈತರಿಗೆಲ್ಲ ಫುಲ್ ಸಂಕಷ್ಟ. ವೈರಸ್ ಬರೋಕ್ಕೆ ಮೂಲ ಕಾರಣ ಅಂದರೆ ಕೊಳಚೆ ನೀರು. ಬೆಂಗಳೂರಿನ ಕೊಳಚೆ ನೀರು ಕಾರ್ಖಾನೆ ನೀರು ಬಿಟ್ಟಿರೋದಕ್ಕೆ ನಮ್ಮ ಡಿಸ್ಟಿಕ್ಕೆಲ್ಲ ಬೆಳೆಗಳು ನಾಶ ಆಗ್ತಾ ಇದೆ. ವೈರಸ್ ತುಂಬ ಹಬ್ಬಿದೆ. ಬೆಳೆ ಆಗ್ತಾ ಇಲ್ಲ, ಮುಂದಕ್ಕಾಗೋದು ಇಲ್ಲ. ಮನುಷ್ಯರು ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ ಯಥೇಚ್ಛವಾಗಿದೆ ಅಂತ ಸ್ವಲ್ಪ ಲ್ಯಾಬ್ ರಿಪೋರ್ಟ್ರಲ್ಲಿ ಕೂಡ ಬಂದಿದೆ. ದಯವಿಟ್ಟು ನೀವು ಶುದ್ಧ ನೀರು ಕೊಡದಿರೋ ಇದ್ರೂ ಪರವಾಗಿಲ್ಲ, ಆ ಕೊಳಚೆ ನೀರನ್ನು ಫಸ್ಟ್ ಸ್ಟಾಪ್ ಮಾಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ.